ಮೀಡಿಯಾ ಅನ್ನೋದೇ ಹಾಗೆ, ಜಸ್ಟ್ ಒಂದು ರೀಲ್ಸ್ ನಿಂದ ಯಾರನ್ನ ಬೇಕಾದ್ರೂ ಫೇಮಸ್ ಮಾಡಿಬಿಡುತ್ತೆ. ಈಗಾಗಲೇ ಸೋಷಿಯಲ್ ಮೀಡಿಯಾ ವೇದಿಕೆ ಮೂಲಕ ಸಾಕಷ್ಟು ಮಂದಿ ಫೇಮಸ್ ಆಗಿದ್ದಾರೆ. ರೀಲ್ಸ್ ಮಾಡ್ತಾ ಮಾಡ್ತಾ ಸೀರಿಯಲ್, ಸಿನಿಮಾದಲ್ಲಿ ಚಾನ್ಸ್ ಪಡ್ಕೊಂಡವರು ಇದ್ದಾರೆ. ಕಳೆದ 4-5 ದಿನಗಳಿಂದ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸಾಂಗ್ ಜನರ ನಿದ್ದೆಗೆಡಿಸಿದೆ. ಕೂತ್ರು ನಿಂತ್ರು ಹೊರಗೆ ಹೋದ್ರು ಅದೇ ಸಾಂಗ್ ಕೇಳಿ ಬರ್ತಿದೆ. ಬಿರುಗಾಳಿ ಸಿನಿಮಾದ ಸಾಂಗ್ ಹಾಡಿದ ನಿತ್ಯಶ್ರೀ ಈಗ ಸೆಲೆಬ್ರಿಟಿಯೇ ಆಗ್ಬಿಟ್ಟಿದ್ದಾಳೆ. ಸಾಕಷ್ಟು ಮಂದಿ ಫ್ಯಾನ್ಸ್ ಕೂಡ ಹುಟ್ಟಿಕೊಂಡಿದ್ದಾರೆ. ಸೆಲೆಬ್ರಿಟಿಗಳು ಕೂಡ ನಿತ್ಯಶ್ರೀ ಹಾಡಿಗೆ ಫಿದಾ ಆಗಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಬಿರುಗಾಳಿ ಸಿನಿಮಾದ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸಾಂಗ್ ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಎಲ್ಲರ ಬಾಯಲ್ಲೂ ಇದೇ ಹಾಡು ಕೇಳಿ ಬರ್ತಿದೆ. ಮಂಡ್ಯದ ಹುಡುಗಿ ನಿತ್ಯಶ್ರೀ ತನ್ನದೇ ಸ್ಟೈಲ್ ನಲ್ಲಿ ಹಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಈಕೆಯ ವಾಯ್ಸ್ಗೆ ರೀಲ್ಸ್ ಮಾಡ್ತಿದ್ದಾರೆ, ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಸ್ಟಾರ್ಸ್ ಕೂಡ ಈಕೆ ಹಾಡೋ ಸ್ಟೈಲ್ಗೆ ಇಂಪ್ರೆಸ್ ಆಗಿದ್ದಾರೆ. ಈ ಸಾಂಗ್ ವೈರಲ್ ಆಗ್ತಿದ್ದಂತೆ ಫೇಮಸ್ ಗಾಯಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಕನ್ನಡ, ಹಿಂದಿ ಸಿನಿಮಾಗಳಲ್ಲಿ ಹಾಡಿರುವ ಫೇಮಸ್ ಸಿಂಗರ್ ನಿಹಾಲ್ ತಾವ್ರೋ, ದ್ವಾಪರ ಸಾಂಗ್ ಹಾಡಿರೋ ಜಸ್ಕರಣ್ ಸಿಂಗ್ ಸೇರಿದಂತೆ ಅನೇಕ ಗಾಯಕರು ಈ ಹುಡುಗಿ ಹಾಡಿಗೆ ಕಾಮೆಂಟ್ ಮಾಡಿದ್ರು. ಇದೀಗ ಅರ್ಜುನ್ ಜನ್ಯ ಕೂಡ ವೈರಲ್ ಹುಡುಗಿ ನಿತ್ಯಾಳ ಬಗ್ಗೆ ಪ್ರೋಗ್ರಾಮ್ ಒಂದರಲ್ಲಿ ಮಾತನಾಡಿದ್ರು. ನಾನು 15 ವರ್ಷದ ಹಿಂದೆ ಒಂದು ಸಾಂಗ್ ಮಾಡಿದ್ದೆ, ಅದನ್ನ ಹೆಣ್ಮಕ್ಳು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ನಿತ್ಯಾ ಸ್ಟೈಲ್ ನಲ್ಲೇ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಆಗ ವೇದಿಕೆ ಮುಂದೆ ಕುಳಿತಿದ್ದವರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನು ನೂತನವಾದ ನಿಬಂಧ ಮೇಲೆ ಬಾಕಿ ಮಾತೇನು. ಹೀಗಿರೋದು ಇನ್ನು ಅರ್ಜುನ್ ಜನ್ಯ ಹೂವಿನ ಬಾಣದಂತೆ ಸಾಂಗ್ ಹಾಡಿರೋ ನಿತ್ಯಾ ಬಗ್ಗೆಯೂ ಮಾತನಾಡಿದ್ರು. ಆಕೆ ತುಂಬಾ ಕ್ಯೂಟ್ ಆಗಿ ಹಾಡ್ತಿದ್ದಾಳೆ. ಆಕೆ ಹಾಡಿರೋ ವಿಡಿಯೋ ಬಂದಾಗ ಖುಷಿ ಆಯ್ತು ಅಂತ ಹೇಳಿದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆದ್ರೂ ಜನ್ಯಾಜಿ ಆ ಹುಡುಗಿ ತರ ನಿಮ್ಗೆ ಹಾಡೋದಕ್ಕೆ ಆಗ್ಲಿಲ್ಲ ಅಂತ ಕಾಲೆಳೆದಿದ್ದಾರೆ. ಇನ್ನು ಹೂವಿನ ಬಾಣದಂತೆ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದ್ದಂತೆ ಅನೇಕರು ನಿತ್ಯಾ ಸ್ಟೈಲ್ ನಲ್ಲೇ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನಿನ್ನ ಬಿಡಲಾರೆ ಸೀರಿಯಲ್ ಬಾಲನಟಿ ಮಹಿತಾ ಕೂಡ ನಿತ್ಯಾ ಸ್ಟೈಲ್ ನಲ್ಲೇ ಹಾಡಿದ್ದಾಳೆ. ಹೋಮ್ವರ್ಕ್ ಮಾಡ್ತಾ ಹಾಡ್ತಿರುವಾಗ ಆಕೆ ತಾಯಿ ವಿಡಿಯೋ ಮಾಡಿದ್ದಾರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾಗದಂತೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಇನ್ನು ಈ ವೈರಲ್ ಸಾಂಗ್ ನ ಸೆಲೆಬ್ರಿಟಿಗಳು ಮಾತ್ರ ನೋಡಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಕೂಡ ನೋಡಿದ್ದಾರೆ. ಪ್ರಧಾನಿ ಮೋದಿ ಟಿವಿ ಆನ್ ಮಾಡ್ತಿದ್ದಂತೆ ನಿತ್ಯಾ ಹಾಡ್ತಿರೋ ವಿಡಿಯೋ ಪ್ಲೇ ಆಗಿರೋ ಹಾಗೆ ಯಾರೋ ಎಡಿಟ್ ಮಾಡಿ ವೈರಲ್ ಮಾಡಿದ್ದಾರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಇನ್ನು ನಮ್ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕಂಟೆಂಟ್ ಬಂದ್ರೆ ಬಿಡ್ತಾರಾ, ಸಿಕ್ಕಿದ್ದೆ ಚಾನ್ಸ್ ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೀಗ ನಿತ್ಯಾ ವಿಡಿಯೋನ ಕೆಲ ಮೂವಿ ಸೀನ್ಗಳಿಗೆ ಎಡಿಟ್ ಮಾಡಿ ಟ್ರೋಲ್ ಮಾಡ್ತಿದ್ದಾರೆ. ಹೆಣ್ಣು ನೋಡೋ ಶಾಸ್ತ್ರದ ವೇಳೆ ಹುಡುಗಿಗೆ ಹಾಡು ಬರುತ್ತಾ ಅಂತ ಕೇಳಿದಾಗ ಇದೇ ಸಾಂಗ್ ನ ಎಡಿಟ್ ಮಾಡಲಾಗಿದೆ. ಸರಿ ಮಗ, ಒಂದ್ ಪದಗಿದ ಹಂಗನ್ನು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ
ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದ ಒಂದು ಸೀನ್ಗೂ ನಿತ್ಯ ಸಾಂಗ್ ನ ಎಡಿಟ್ ಮಾಡಲಾಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಹುಡುಗಿ ಜೊತೆ ಬಿಲ್ಡಪ್ ತಗೊಳ್ತಿರುವಾಗ ಪಕ್ಕದಲ್ಲಿ ನಿಂತಿದ್ದಾತ ಇದೇ ಸಾಂಗ್ ನ ಪ್ಲೇ ಮಾಡಿದ್ದಾರೆ. ಆಗ ಗಣೇಶ್ ಆತನಿಗೆ ಸರಿಯಾಗಿ ಬಾರಿಸಿದ್ದಾರೆ. ಈ ಮೂಲಕ ಟ್ರೋಲ್ ಪೇಜ್ಗಳು ಈ ಸಾಂಗ್ ಹವಾ ಎಲ್ಲೆಲ್ಲೂ ಇದೆ ಅಂತ ತೋರಿಸಿದ್ದಾರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಇನ್ನು ಶ್ರೇಯಾ ಘೋಷಲ್ ಹಾಡಿರೋ ಹಾಡಿಗೂ ಕೆಲವರು ನಿತ್ಯಶ್ರೀ ಹಾಡಿರೋ ವಿಡಿಯೋನ ಎಡಿಟ್ ಮಾಡಿದ್ದಾರೆ. ಶ್ರೇಯಾ ಘೋಷಲ್ ಸ್ಟೇಜ್ ನಲ್ಲಿ ಹಾಡಿದ್ದಾರೆ. ಬಳಿಕ ಆಡಿಯನ್ಸ್ ಬಳಿ ಹಾಡುವಂತೆ ಕೇಳಿದ್ದಾರೆ. ಆಗ ನಿತ್ಯನ ವಿಡಿಯೋ ಪ್ಲೇ ಮಾಡಿದ್ದಾರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನೆ ನಾನು ನೂತನ ಲಾಡಂತೆ ನೀನೆ ನಾನು ನೀ ಬಂದ ಮೇಲೆ ಬಾಕಿ ಮಾತೇನು. ಇನ್ನು ಜಸ್ಟ್ ಫನ್ಗಾಗಿ ಬಿರುಗಾಳಿ ಚಿತ್ರದ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸಾಂಗ್ ಹಾಡಿರೋ ನಿತ್ಯಶ್ರೀ ಈಗ ಫುಲ್ ಫೇಮಸ್ ಆಗಿದ್ದಾಳೆ. ಕನ್ನಡದ ಹಾಡನ್ನ ಹಾಡಿ ರಾತ್ರೋರಾತ್ರಿ ಸ್ಟಾರ್ ಆಗಿದ್ದಾಳೆ. ಇದೀಗ ಈಕೆಯ ಹಾಡನ್ನ ಸ್ಟಾರ್ಸ್ ಕೂಡ ಮೆಚ್ಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೊಸ ಅವಕಾಶ ಹುಡುಕಿಕೊಂಡು ಬರುತ್ತಾ ಅಂತ ಕಾದು ನೋಡ್ಬೇಕು. ನಮಸ್ಕಾರ.